ಹುಟ್ಟಿದೇ ಇರುವ ಸತ್ಯ ಆದಿಗುಣದಲ್ಲಿ ಈ ರೀತಿಯಾಗಿ ಆಗಬೇಕು ಅಂತ ಆದ್ರೆ ಕಾರಣ ಬೇರೇನು ಅಲ್ಲ. ತಂದೆ ತಾಯಿಗಳು ಇರ್ತಿದ್ರೆ ನಾನು ಹೇಗಿರ್ತಿದ್ನು? ತಂದೆ ತಾಯಿ ಭಾವಿಸಿಕೊಳ್ಳುವುದನ್ನ ಹಾಗಿದ್ರೆ ತಂದೆ ಇಲ್ವಾ? ತಾಯಿಯನ್ನು ಕಳೆದುಕೊಂಡವಳು ನಾನು. ಅಮ್ಮನನ್ನು ಕೂಡ ಕಳೆದುಕೊಂಡವಳು ನಾನು. ಹೌದಾ? ಅಮ್ಮವೂ ತಂದೆ ಗೋವಿಂದ. ಹೌದಾ? ಇಬ್ಬರೂ ಇಲ್ಲ. ಅಲ್ಲ ನೀನು ಆಲೋಚನೆ ಮಾಡ್ತಾ ಇರಬಹುದು, ಇವಳು ಬೆಳೆದದ್ದು ಹೇಗೆ, ಇಷ್ಟು ಆಭರಣ ಹಾಕಿಕೊಂಡದ್ದು ಹೇಗೆ, ದೊಡ್ಡ ವಸ್ತ್ರಗಳು ಹೇಗೆ ಎನ್ನುವ ಹಾಗೆ ಇವರೆಲ್ಲ ನನ್ನನ್ನು ಸಾಕಿ ಸಲಹಿದ್ದಾರೆ. ಇವರೆಲ್ಲ ನಿನ್ನನ್ನು ಸಾಕಿ ಸಲಹಿದ್ದಾರೆ. ಇವರೆಲ್ಲರೂ ಕೂಡ ಬಂದದೆಲ್ಲ ನಿನ್ನನ್ನು ಸಾಕಿ ಸಾಕಿದ್ದಾರೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಾ, ನಮ್ಮ ಮನೆಗೆ ಬಾ, ನಮ್ಮ ಮನೆಗೆ ಬಾ ಎನ್ನುವ ಹಾಗೆ ಎಲ್ಲರೂ ಕೂಡ ಕರೆದು ಇದೆಲ್ಲ ಅವರಿಂದ ಬೆಳೆಸಿದವರು ಇವರು. ಆದ್ರೆ ಪ್ರೀತಿಯಿಂದ ಸಾಕಿದವರು ಅಜ್ಜಿ ಸಾಕಿದ ಪುಳ್ಳಿ ಉಂಟಲ್ವಾ? ಅಜ್ಜಿ ಒಳ್ಳೆ ಅಜ್ಜಿಗೆ ಕೊಡಬೇಕು ಬಹುಮಾನ ಅಂತ ಹೇಳಿದ್ ನಾನು. ಆದ್ರೆ ನಾನು ಅಜ್ಜಿ ಸಾಕಿದ ಮಗು. ಇವತ್ತಿಗೆ ನನ್ನ ಹೆಸರು ಇವರೆಲ್ಲರೂ ಕಡೆ ಕರೆದು ಅದೇನು ನಿನಗೆ ಕೇಳೋದಿಲ್ಲ. ನಿಂತೆಲ್ಲ ಬೇಡ ಹಾಗಲ್ಲ, ಹಾಗಿದ್ರೆ ನಾನು ಹೇಳಿದ್ದ ನೇರ ಹೇಳಲಿಕ್ಕಾಗುತ್ತದೆ ಒಂದು ವಿಚಾರ. ಒಂದು ಹೆಣ್ಣಾದವಳು ಈ ರೀತಿಯಾಗಿ ನೇರ ಒಂದು ಹೇಳಲಿಕ್ಕಾಗುತ್ತದೆ. ನೀನು ಆಲೋಚನೆ ಮಾಡ. ನಾಚಿಕೆ ಹೆಸರು ಹೇಳಿಕ ಮತ್ತೆ ಎಲ್ಲವೂ ಹೆಸರು ಎಲ್ಲರೂ ಹೇಗೆ ನನ್ನನ್ನು ಪ್ರೀತಿಯಿಂದ ಮೋಹಿನಿ ಅಂತ ಕರೀತಾರೆ. ಓಹೋ, ಮೋಹಿನಿಯಿಂದ ನಿನ್ನೆಲ್ಲರೂ ಕೊಂಡು ಬರ್ತಾ ಇದ್ದಾರೆ. ನನ್ನನ್ನು ಮೋಹಿನಿ ಎನ್ನುವ ಹಾಗೆ ಕರೀತಾರೆ. ಈ ರೀತಿಯಾಗಿ ಸಂಚಾರಿಸಬೇಕಾದ್ರೆ ಇಟ್ಟುಕೊಂಡು ಬಂದದ್ದು ಕಾರಣ ಅಜ್ಜಿಗೆ ಭಯ ಆಯ್ತು ನೋಡಿ. ಇನ್ನು ಮುಂದಕ್ಕೆ ನನ್ನನ್ನು ಸಾಕುವುದು ಹೇಗೆ ಎನ್ನುವ ಹಾಗೆ ಬಿಕ್ಕಳಿಸಿ ಅಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಅಜ್ಜಿಯಲ್ಲಿ ಸಾಂತ್ವನದ